ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಮಾಲಾ. ಈಗ ಟೈಮ್ ಬಂದು 4:30 ಆಗಿದೆ. ನನ್ನ ನಾರ್ಮಲ್ ದಿನಚರಿ ಆಗಿರುತ್ತೆ. ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ವೀಕ್ಲಿ 4 ಡೇಸ್ ಮಾರ್ನಿಂಗ್ ಬೇಗ ಎದ್ದೊಳ್ತೀನಿ. ವಾರ ಪೂಜೆ ಇದ್ದರೆ 4:30ಗೆ ಎದ್ದೊಳ್ತೀನಿ, ಇಲ್ಲಾಂತಂದರೆ 5 o'clock 5:30ಗೆ ಎದ್ದೊಳ್ತೀನಿ. ಇವತ್ತು 4:30ಗೆ ಎದ್ದಿದ್ದೀನಿ ಬಿಕಾಸ್ ಇವತ್ತು ಪೂಜೆ ಮಾಡಬೇಕು ಆ್ಯಂಡ್ ಸ್ವಲ್ಪ ಸ್ಪೆಷಲ್ ಡೇ ಆಗಿದೆ ಇವತ್ತು. ಸೊ ಏನೇನಾಗುತ್ತೆ ಅಂತ ನೀವೇ ನೋಡಿ. ಬೆಳಗ್ಗೆನೇ ಎದ್ದಿದ್ದೆ ಚಂದು ನನ್ನ ಫೋನ್ ಕೇಳ್ತಾ ಇದ್ದ. ಸೊ ಅದಕ್ಕೆ ನಾನು ಬೈತಾ ಇದ್ದೀನಿ, ಇತ್ತೀಚೆಗೆ ಫೋನ್ ಜಾಸ್ತಿ ಹುಚ್ಚಾಗ್ಬಿಟ್ಟಿದೆ, ಬೆಳಗ್ಗೆ ಎದ್ದಿದ್ದೆ ಫೋನ್ ನೋಡ್ಬೇಕಂತ ಹೇಳ್ಬಿಟ್ಟು. ಈಗ ಟೈಮ್ ಬಂದು 6 o'clock ಆಗಿದೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು. ಈಗ ಮನೆ ಒರೆಸ್ಬಿಟ್ಟು ಹೊರಗಡೆ ರಂಗೋಲಿ ಹಾಕಬೇಕು. ಮುಂಚೆ ಹಾಲಿಡೇಸ್ ಇದ್ದಾಗ ಇಷ್ಟು ಬೇಗ ಏನು ಎದ್ದೊಳ್ತಾ ಇರಲಿಲ್ಲ, ಒಂದು 6 o'clock ಆಗ್ತಿತ್ತು. ಬಟ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬೇಗ ಎದ್ದೊಳ್ಳೇಬೇಕು ಬಿಕಾಸ್ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ಬೇಕು ಆ್ಯಂಡ್ ಬ್ರೇಕ್ಫಾಸ್ಟ್ ತಿನ್ಕೊಂಡು ಹೋಗ್ತಾರೆ ಮನೆಯಲ್ಲಿ. ಆ್ಯಂಡ್ ಹಸ್ಬೆಂಡಿಗೆ ಕೂಡ ನಾನು ಬಾಕ್ಸಿಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಅವರು ಹೇಳಿದರು ಇವಾಗ ಕೊಟ್ಟು ಕಳಿಸ್ಬಿಡು ಬೆಸ್ಟು, ಅಲ್ಲಿ ಹೋಟೆಲ್ ಫುಡ್ ತಿನ್ನೋಕ್ಕಾಗಲ್ಲ ಅಂತ. ಇವರು ಹಸ್ಬೆಂಡ್ ಬೆಳಗ್ಗೆ ಹೋದರೆ ನೈಟ್ ಆಲ್ಮೋಸ್ಟ್ 1 o'clock ಆಗಿಬಿಡುತ್ತೆ ಅವ್ರು ಬರೋದು. ಸಿಟಿಗೆ ಹೋಗಿ ಬರಬೇಕಲ್ವ ಅಲ್ಲಿ. ಸೊ ಆಯಿತು, ರಂಗೋಲಿ ಹಾಕಿದ್ದು. ಈಗ ಅಡುಗೆ ಮಾಡ್ತಾಯಿದ್ದೀನಿ ಒಂದೇ ಸಾರಿ, ಬ್ರೇಕ್ಫಾಸ್ಟು ಮತ್ತು ಅಡುಗೆ ಕೂಡ ಪ್ರಿಪೇರ್ ಮಾಡಿಬಿಡ್ತಾಯಿದ್ದೀನಿ. ಚಿತ್ರಾನ್ನ ಮತ್ತು ಹೆಸರುಬೇಳೆ ದೋಸೆ, ಆಮೇಲೆ ಸೋಯಾ ಬೀನ್ಸ್ ಬರುತ್ತಲ್ವ ಕಾಳು, ಅದರಲ್ಲಿ ಮಸಾಲೆ ಸಾರು ಥರ ಮಾಡಿದ್ದೆ. ನನ್ನ ಪ್ರೋಟೀನು ಆಗುತ್ತೆ ಅಂಥೇಳಿ. ಸೊ ಮಕ್ಕಳು ಹೊರಟರು. ಬಾಯ್. ಮಕ್ಕಳು ಸ್ಕೂಲಿಗೆ ಹೋಗಬೇಕು ಅಂತಂದರೆ ಫುಲ್ ಫಾಸ್ಟಾಗಿ ಬಾಕ್ಸಿಗೆ ಹಾಕೋದೇ ಸ್ವಲ್ಪ ತೊಂದರೆ. ಬೇಗ ಹಾಕ್ಬಿಡ್ಬೇಕು, ಫುಲ್ಲು ಫಾಸ್ಟಾಗಿರುತ್ತೆ. ಮಕ್ಕಳು ಸ್ಕೂಲಿಗೆ ಹೋಗ್ಬಿಟ್ಟಿದ್ದೆ, ಫುಲ್ಲು ಕಾಮಾಗಿ ಪೀಸ್ಫುಲ್ಲಾಗಿರುತ್ತೆ ಮನೆ. ಸೊ ನಾನು ಇವಾಗ ಸ್ಕಿನ್ ಕೇರ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಆಗ್ತಾಯಿದ್ದೀನಿ. ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ಜಿಮ್ಮಿಗೆ ಹೊರಡಬೇಕು. ಹೂವು ಇರಲಿಲ್ಲ ಇವತ್ತು ಮನೆಯಲ್ಲಿ, ಅದಕ್ಕೆ ಕೆಳಗಡೆ ಕಳಿಸಿದ್ದೆ ಮೈನನ್ನು ತೊಗೊಂಡು ಬರೋದಕ್ಕೆ. ಇದು ದಾಸವಾಳದ ಹೂಗಳನ್ನ ತೊಗೊಂಡು ಬಂದಿದ್ಲು ಒಂದು 3 ಪೂಜೆಗೆ. ಮುಂಚೆ ಆದರೆ ಅಲ್ಲಿ ಹಿರಾನಂದನಿಯಲ್ಲಿದ್ವಲ್ಲ, ಅಲ್ಲಾದರೆ ನಾನು ಮನೆ ಮುಂದೆ ತುಂಬ ಗಿಡ ಹಾಕಿದ್ದೆ, ಹೂ ಸಿಗ್ತಾಯಿತ್ತು. ಬಟ್ ಇಲ್ಲಿ ಅಪಾರ್ಟ್ಮೆಂಟ್ ಆಗಿರೋದ್ರಿಂದ ಹೂವೇ ಸಿಗೋಲ್ಲ. ಇಲ್ಲಾಂದರೆ ನಾವು ಹೊರಗಿಂದ ತರಬೇಕು, ಇಲ್ಲಾಂತಂದರೆ ಹಾಗೆ ಪೂಜೆ ಮಾಡಬೇಕು. ಸೊ ಎಲ್ಲ ಆಯಿತು ಪೂಜೆಗೆ. ಈಗ ಪೀಸ್ಫುಲ್ಲಾಗಿ ಆರಾಮಾಗಿ ಪೂಜೆ ಮುಗಿಸ್ಬೇಕು.
ಪೂಜೆ ಎಲ್ಲ ಮಾಡಿದ್ದಾಗಿದೆ. ನಾನೊಂದು 20 ನಿಮಿಷ ನಾನು ದೇವ್ರ ಮುಂದೆ ಕೂತ್ಕೊಳ್ತೀನಿ. ನನಗೇನೋ ಸ್ವಲ್ಪ ಸಮಾಧಾನ ಆಗುತ್ತೆ, ಮನಸ್ಸು ಪೀಸ್ಫುಲ್ಲಾಗಿ ಆರಾಮಾಗಿರುತ್ತೆ. ಸೊ ಒಂದು ಅರ್ಧ ಗಂಟೆ ದೇವ್ರ ಮುಂದೆ ಕೂತ್ಕೊಂಡು, ಸೊ ಇವಾಗ 9 o'clock $12 ತನಕ ಇದು ನನ್ನ ಟೈಮ್. ಬೆಳಗಿಂದ ಫುಲ್ ಕೆಲಸ ಮಾಡಿ ಈ ಟೈಮಲ್ಲಿ ಆರಾಮಾಗಿ ನಾನು ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಚಿಲ್ ಮಾಡ್ತೀನಿ ಆರಾಮಾಗಿ. ಮನೇಲಿ ಕಾಮಾಗಿ ಸೌಂಡ್ ಒಂಚೂರು ಇರಲ್ಲ. ಅಂಜಿ ಸಿರಿಗೂ ಫುಡ್ ಹಾಕ್ಬಿಟ್ಟಿರ್ತೇನೆ. ಅವ್ರ ಪಾಡಿಗೆ ಅವ್ರು ಮಲ್ಕೊಂಡಿರ್ತಾರೆ. Gudo, come here. ಎವ್ರಿ ಡೇ ಜಿಮ್ಗೆ ರೆಡಿ ಆಗಬೇಕು ಅಂತಂದರೆ ಏನೋ ಒಂಥರ ಖುಷಿ ನನಗೆ. ಸ್ವಲ್ಪ ಉತ್ಸಾಹ ಉಲ್ಲಾಸ ಅಂತಾರಲ್ಲ ಹಂಗಾಗ್ತಿರುತ್ತೆ ನನಗೆ. ಜಿಮ್ಮಿಗೆ ರೆಡಿ ಆಗಬೇಕು ಅಂತಂದರೆ ಮಾರ್ನಿಂಗಿಂದ ಸ್ಲೋ ಆಗಿರುತ್ತೆ. ಜಿಮ್ಗೆ ಹೋಗ್ಬೇಕಾದ್ರೆ ಫುಲ್ ರಾಕ್ ರೆಡಿಯಾಗಿ ಈಗ ಜಿಮ್ಗೆ ಹೊರಟಿದ್ದೀನಿ. ಹಸ್ಬೆಂಡ್ಗೆ ಹಂಗೆ ಬ್ರೇಕ್ಫಾಸ್ಟ್, ಅವ್ರ ಮಕ್ಕಳನ್ನ ಬಿಟ್ಟು ಬಂದರು ಸ್ಕೂಲಿಗೆ, ಹಂಗೆ ಅವ್ರಿಗೆ ಬ್ರೇಕ್ಫಾಸ್ಟು ಇಟ್ಕೊಡು ಅಂತ ಹೇಳಿದ್ರು. ಇಟ್ಕೊಟ್ಬಿಟ್ಟು ಇವಾಗ ಜಿಮ್ಗೆ ಹೋಗ್ತಾಯಿದ್ದೀವಿ. ಹಸ್ಬೆಂಡ್ ಇವತ್ತು ಯಾಕೋ ಜಿಮ್ಗೆ ನನ್ನನ್ನು ಕಳ್ಸೋಕ್ಕೆ ಗಾಡಿಯಲ್ಲಿ ಇಷ್ಟ ಇಲ್ಲ, ಅವರೇ ಕರ್ಕೊಂಡು ಹೋದರು. ಆ್ಯಂಡ್ ವೈಟ್ ಮಾನ್ಸ್ಟರ್ ಕುಡಿತಾ ಇದ್ದೀನಿ. ಇದು ರೀಸೆಂಟ್ಲಿ ನನ್ನ ಫೇವ್ರೇಟು. ಆ್ಯಂಡ್ ಏನು ಅಂತಂದರೆ ನಾನು ಪ್ರೀ ವರ್ಕೌಟ್ ಖಾಲಿ ಆಗಿದೆ, ಸೊ ಅದಕ್ಕೆ ನಾನು ಇದನ್ನು ಕುಡಿತಾ ಇದ್ದೀನಿ. ಇವತ್ತು ಲೆಗ್ ಡೇ ಇರೋದ್ರಿಂದ ಫುಲ್ಲು ಸುಸ್ತಾಗೋಗಿದೆ, ಫುಲ್ ಸಾಕಾಗಿದೆ. ಬಟ್ ನನ್ನ ಫೇವ್ರೇಟ್ ಲೆಗ್ ಡೇ, ನನ್ನ ಫೇವ್ರೇಟು. ವರ್ಕೌಟ್ ಆದಮೇಲೆ ಅಂತೂ ಎಷ್ಟು ಜೋಶ್ ಇರುತ್ತೆ ಮೈಯಲ್ಲಿ ಅಂತಂದರೆ ಫುಲ್ಲು ಜೋಶ್ ಇರುತ್ತೆ, ಹೇಳೋಕ್ಕಾಗಲ್ಲ ಅದು ಹೆಂಗೆ ಅಂತ. ಆ್ಯಂಡ್ ಹಸ್ಬೆಂಡ್ ಇವಾಗ ಒಂದು ಖುಷಿಯಾಗಿರೋ ವಿಷಯನ ಹೇಳ್ತಾ ಇದ್ದಾರೆ. ಸೊ ನನಗೆ ತುಂಬ ಖುಷಿ ಆಯಿತು. ಫೈನಲಿ ಆ ಒಂದು ದಿನ ಬರ್ತಿದೆ ಅಂತ ತುಂಬ ಖುಷಿ ಆಗ್ತಿದೆ. ಅದೇನು ಅಂತ ನಿಮಗೆ ಬರೋ ದಿನಗಳಲ್ಲಿ ಹೇಳ್ತೀನಿ. ಅದಾಗ್ದಿದ್ದ ಮುಂಚೆ ಹೇಳೋದು ಬೇಡ. ಸೊ ಆದಮೇಲೆ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಅದ್ರ ಬಗ್ಗೆ ಕೂಡ ವ್ಲಾಗ್ಸ್ ಬರ್ತಾ ಇರುತ್ತೆ ಇನ್ನು ಮುಂದಕ್ಕೆ. ಮನೆಗೆ ಬಂದು ನನ್ನ ಮಕ್ಕಳಿಗೆ ಟ್ರೀಟ್ ಕೊಡ್ತೀನಿ. ಅಷ್ಟು ಕಟ್ಕೊಂಡು ಹೋಗುಡಿ ನಾನು ಒಳ್ಳೆ ಚಿಕ್ಕ ಮಜ್ಜಿಗೆ ಅಮ್ಮ ಸಿಟ್ 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 ಗುಡ್ ಬೈ ಇಲ್ಲ ಗುಡ್ ಬೈ ಇಲ್ಲ ರಜೆ ತಿಕ್ಕಿ ಶಿಕ್ಕಿ ನನ್ನ ಮಕ್ಕಳನ್ನು ರಜೆ ಮಕ್ಕಳನ್ನು ಶೇಖನ್ ಕೊಡು ಶೇಖೆ ನೀನಲ್ಲ ಇನ್ನು ಗುಡು ಕಮ್ ಹಿಯರ್ ಸಿಟ್ ಗಿವ್ ಮಿ ಶೇಕ್ ನೋ ಶೇಕ್ 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 ಗಿವ್ ಮಿ ಶೇಕ್ ಶೇಕ್ ಅಣ್ಣ ಜಿಮ್ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ನಾನು ಅಂಜಿ ಸಿರಿ ಫುಲ್ಲು ಲೈಕ್ ಡೈಲಿ ನಾವು ಹಿಂಗೆ ಇರ್ತೀವಿ. ಜಿಮ್ ಮುಗಿಸ್ಕೊಂಡು ಬಂದಿದ್ದೆ. ನಾನೊಂದು 1 hour 2 hour ಇಲ್ಲ 3 hours ಸ್ನ್ಯಾಪ್ ಹಾಕ್ತೀನಿ ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು. 1 hour ಆದರೂ ನಾನು ಮಲ್ಕೊಳ್ತೀನಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸೊ ಈಗ ಮಲ್ಕೊಂಡಿದ್ದೀವಿ. ಪುಟ್ಟು ಸೈಲೆಂಟಾಗಿರ್ತಾಳೆ, ಬಟ್ ಅವಳು ನೋಡ್ತಾ ಇದ್ರಲ್ಲ ಸಿರಿ ಸಿಕ್ಕಾಪಟ್ಟೆ ನೋಟಿ. ಆ್ಯಂಡ್ ಇವ್ನು ನೋಡಿದ್ರಲ್ಲ ಫುಲ್ ಸಪ್ಪಕ್ಕಿದ್ದಾನೆ, ಫುಡ್ಡು ಸರಿಯಾಗಿ ತಿಂದಿಲ್ಲ. 2 days 3 daysಯಿಂದ ಚಿಕನ್ ಇಲ್ಲ, ಚಿಕನ್ ಬೇಕು ಅವನಿಗೆ. ಸೊ ಚಿಕನ್ ಇವತ್ತು ತೊಗೊಂಡ್ಬರೋದಿಲ್ಲ, ಮನೆ ಪೂಜೆ ಮಾಡಿ ತಿನ್ಬಾರ್ದು ಅಂದ್ಕೊಂಡಿದ್ದೀವಿ. ಹಾಕಿರೋ ಫುಡ್ಡು ಆ್ಯಂಡ್ ನನ್ನ ವೇ ಪ್ರೋಟೀನ್ ಕೂಡ ಖಾಲಿಯಾಗಿದೆ, ಅದನ್ನು ತೊಗೊಂಡು ಬರೋದಕ್ಕೆ ಅಂತ ಹೇಳಿದ್ದೀನಿ. ಅದಕ್ಕೆ ಇವಾಗ ಪ್ರೋಟೀನ್ ಇಲ್ಲ, ಪ್ರೋಟೀನ್ ಬಾರ್ ತೊಗೊಂಡೆ ಒಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತು ಹೋಗ್ಬೇಡಿ. ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.